ಅವರೇ ಈ ದೇವಸ್ಥಾನವನ್ನು ಪೂರ್ಣವಾಗಿ ನೋಡ್ಕೊಳ್ತಾ ಇದ್ದಿದ್ದು, ಮೇಲ್ವಿಚಾರಣೆ ಮಾಡ್ತಾ ಇದ್ದಿದ್ದು. ಇವತ್ತಿಗೂ ಅವರೇ ಮಾಡೋದು. ಇದರಲ್ಲಿ ಯತಿರಾಜದಾಸರ ಕುಟುಂಬ ಅಂತ ಒಂದು, ಆ ಯತಿರಾಜದಾಸರ ಕುಟುಂಬದವರ ಸೇವೆ ಅವತ್ತು. ಸೊ ಅವ್ರ ಮನೆಯಲ್ಲಿ ಏನು ಮಾಡುತ್ತೆ, ಬದ್ರಿನಾರಾಯಣ ಸ್ವಾಮಿ ದೇವಸ್ಥಾನದಲ್ಲಿ ಅವರ ಮನೆಯಿಂದ ತಂದಂತಹ ಎಲ್ಲ ಪದಾರ್ಥಗಳನ್ನು, ಅಂದರೆ ನಮ್ಮನೆ, ನಾವು ಯತಿರಾಜದಾಸರ ಪರಂಪರೆಗೆ ಸೇರಿದವು. ಈ ಮನೆಯಲ್ಲಿ ಆವತ್ತಿನ ಕಾಲಕ್ಕೆ ಯಾವ ಯಾವ ಹಣ್ಣುಗಳು ಸಿಗುತ್ತೋ ಎಲ್ಲ ಪುಷ್ಪಗಳನ್ನು ಸಂಗ್ರಹಿಸಿ, ಅನೇಕ ವಿಧವಾದ ಪುಷ್ಪಗಳ ತಟ್ಟೆಗಳು, ಅನೇಕ ವಿಧವಾದ ಹಣ್ಣುಗಳು, ಅದೇ ರೀತಿಯಾದಂತಹ ವೀಳ್ಯದ ಎಲೆ, ಅಡಿಕೆ ಎಲ್ಲವನ್ನು ಇಟ್ಕೊಂಡು ಸುಮಾರು ಒಂದು 100 ತಟ್ಟೆಗಳನ್ನು ಜೋಡಿಸ್ಕೊಂಡು ಆ ಚಲುವನಾರಾಯಣನಿಗಾಗಿ ಕಾಯ್ತಾ ಇರ್ತಾರೆ. ಆವತ್ತು ಚಲುವನಾರಾಯಣ ಸ್ವಾಮಿ ಉತ್ಸವ ಸಾಯಂಕಾಲದ ಸಂಧ್ಯಾಕಾಲದಲ್ಲಿ ನಡೆಯುತ್ತೆ. ದೇವರು ಆಚೆಗೆ ಬರ್ತಾರೆ. ಈ ಶ್ರೀದೇವಿ ಭೂದೇವಿ ಸಮೇತರಾಗಿ ಬಂದಾಗ ಅಲ್ಲಿಯ ತನಕ ಅವರು ಹೂ ಧಾರಣೆಯನ್ನು ಮಾಡಿಕೊಂಡಿರೋದಿಲ್ಲ. ಈಗ ಕಳೆದ 10 ದಿನಗಳಿಂದ ಅಧ್ಯಯನೋತ್ಸವ ನಡೀತಾ ಇದೆ. ರಾಪತ್ತು ಅಂತ, ಅಂದರೆ ರಾತ್ರಿಯ ಹೊತ್ತಿನಲ್ಲಿ 4000 ದಿವ್ಯ ಪ್ರಬಂಧಗಳು ನಡೀತಾ ಇದೆ. ಕೊಠಾರೋತ್ಸವ ನಡೀತಾ ಇದೆ. ಆದ್ದರಿಂದ ಇದು ವಿಶೇಷ ದಿನಗಳು. ಸಂಕ್ರಾಂತಿಯ ದಿನ ಇನ್ನೂ ವಿಶೇಷವಾದ ದಿನ. ಸಕಲ ವಾದ್ಯಗಳ ಜೊತೆಯಲ್ಲಿ ದೇವರು ಸಂಜೆ ಆಚೆಗೆ ಬಂದಾಗ ಯತಿರಾಜದಾಸರ ಮನೆಯ ಮುಂದೆ ನಿಂತ್ಕೊಳ್ತಾರೆ. ಅಲ್ಲಿ ಬಂದು ಸ್ವಾಮಿ ನಿಂತಾಗ ಯತಿರಾಜದಾಸರ ಮನೆತನದವರೆಲ್ಲ ಪುಷ್ಪಗಳನ್ನು ತಲೆಯ ಮೇಲೆ ಇಟ್ಕೊಂಡು ಭಕ್ತಿಯಿಂದ ಯಾಪ್ರೀತಿರ್ ವಿದುರಾರ್ಪಿತೆ ಅಂತ ಹೇಗೆ ವಿದುರ ಕೊಟ್ಟನೋ, ಹೇಗೆ ಕುಂತಿ ಕೊಟ್ಟಲೋ, ಹೇಗೆ ಅವ್ರಿಗೆಲ್ಲ ಕೊಟ್ಟರೋ ಅದೇ ರೀತಿಯಾಗಿ ಚಲುವನಾರಾಯಣನಿಗೆ ಅರ್ಪಿಸ್ತಾರೆ. ಇದು ಇವತ್ತಿನ ಬಂದಿರೋದೆಲ್ಲ, ಇದು 1000 ವರ್ಷದಿಂದ ನಡೆದು ಬಂದಿರುವಂತಹ ಪದ್ಧತಿ. ಆ ಎಲ್ಲ ಹೂ ಧಾರಣೆಗಳು, ಪುಷ್ಪಧಾರಣೆಗಳನ್ನೆಲ್ಲ ಮಾಡಿಕೊಂಡು ಚಲುವರಾಯ ಸ್ವಾಮಿ ಅತ್ಯಂತ ವೈಭವದಿಂದ ಅಧ್ಯಯನೋತ್ಸವ ಮಂಟಪಕ್ಕೆ ಹೋಗ್ತಾರೆ. ಅಧ್ಯಯನೋತ್ಸವ ಮಂಟಪ, ಕೊಠಾರೋತ್ಸವ ಮಂಟಪ ಅಂತ ಒಂದು ಸಪರೇಟ್ ಮಂಟಪನೇ ಇದೆ. ಅಲ್ಲಿ ಸ್ವಾಮಿಯಲ್ಲಿ ಹೋಗಿದ ತಕ್ಷಣ ಅಲ್ಲಿ ಪಂಚಾಂಗ ಶ್ರವಣ ಆಗುತ್ತೆ. ಅಲ್ಲಿ ಮೇಲುಕೋಟೆಯ ಜೋಯಿಸರು ಅಂತಿದ್ದಾರೆ, ಎಲ್ಲವೂ ಪಾರಂಪರಿಕವಾಗಿ ಬಂದಿರುವಂತಹದ್ದೇ. ಅಲ್ಲಿ ಪಂಚಾಂಗವನ್ನು ತೆಗೆದು ಸ್ವಾಮಿಗೆ ಅರ್ಪಣೆಯನ್ನು ಮಾಡಿ ಈ ಸಂಕ್ರಾಂತಿಯ ಫಲವನ್ನು ಓದ್ತಾರೆ. ಅದನ್ನು ಕೇಳಿಸ್ಕೊಳ್ಳೋಕ್ಕೆ ಸಾವಿರಾರು ಜನ ಬಂದು ಕೇಳ್ತಾ ಇರ್ತಾರೆ. ಅಂದರೆ ತ್ರಿಕೋನದಲ್ಲಿ ನಕ್ಷತ್ರಗಳನ್ನು ಇಟ್ಟು ಆ ನಕ್ಷತ್ರ ಫಲಗಳನ್ನು ಅಲ್ಲಿ ಹೇಳ್ತಾರೆ. ಶುಭ, ಲಾಭ, ಐಶ್ವರ್ಯ ಪ್ರಾಪ್ತಿ, ದುಃಖ ಪ್ರಾಪ್ತಿ ಹೀಗೆಲ್ಲ ಹೇಳ್ತಾರೆ. ಯಾರಿಗೆ ಒಳ್ಳೆಯ ಫಲಗಳಿದೆಯೋ ಅವರು ಚಲುವನಾರಾಯಣ ಅಂದರೆ ಆ ಫಲಗಳು ಉತ್ಪತ್ತಿ ಆಗುತ್ತೆ. ಯಾರಿಗೆ ಕೆಟ್ಟ ಫಲಗಳು ಈ ವರ್ಷ ಇದೆಯೋ ಅವರಿಗೆ 4 ಸಲ ಚಲುವನಾರಾಯಣ ಅದು ಹೋಗುತ್ತೆ ಅನ್ನೋ ನಂಬಿಕೆ. ಅವ್ರಿಗೆ ಬರದೇ ಇರಲಿ ಕೆಟ್ಟ ಫಲ